ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ನ್ಯೂಸ್ ಬೀಟ್. ನಾನು ಶ್ವೇತಾ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಕೇರಳ ತಾಂತ್ರಿಕರಾದಂತಹ ಡಾಕ್ಟರ್ ಶ್ರೀ ರಾಬಿನ್ ಗುರೂಜಿ ಅವರು. ಓಂ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ದೇ ನಮಃ. ಎಲ್ರಿಗೂ ಶಿವನ ಆಶೀರ್ವಾದ ಇರಲಿ. ಎಲ್ಲ ವೀಕ್ಷಕರಿಗೂ ಶಿವನ ಆಶೀರ್ವಾದ ಇರಲಿ. ಗುರುಗಳೇ, ಈಗ ಮಹಾಶಿವರಾತ್ರಿ ಅಂತ ಹೇಳ್ತಾರೆ. ಸೊ ಮಹಾಶಿವರಾತ್ರಿಯ ಹಿನ್ನೆಲೆ ಏನು ಮೊದಲಿಗೆ ಅಂತ? ಮಹಾಶಿವರಾತ್ರಿಯ ಹಿನ್ನೆಲೆ ಏನು ಅನ್ನಂಗಿದ್ರೆ, ಈ ಅಮೃತನ ಯಾವಾಗ ತೆಗಿಯಕ್ಕೆ ಶುರು ಮಾಡಿದ್ರು, ದೇವಗಳು ಅಸುರಗಳು ಎಲ್ಲರೂ ಸೇರಿ ಅದನ್ನು ತೆಗಿಯಕ್ಕೆ ಶುರು ಮಾಡಿರೋ ಟೈಮಲ್ಲಿ ಏನಾಗುತ್ತೆ, ಮೊದಲನೇದಾಗಿ ವಿಷ ಬರುತ್ತೆ. ಇದು ನಮ್ಮ ಜನರಲ್ಲೂ ನೀವು ನೋಡಿ, ಯಾವುದೇ ಒಂದು ಕೆಲಸ ಮಾಡೋಕ್ಕೆ ಹೋದಾಗ ಫಸ್ಟು ಕಷ್ಟ ಬರುತ್ತೆ. ಕಷ್ಟ ಬಂದಾದ್ಮೇಲೆ ಅವ್ರಿಗೆ ಅದರದ್ದು ಫಲ ಬರೋದು. ಅದೇ ಥರನೇ ಮೊದಲನೇದಾಗಿ ವಿಷ ಬರುತ್ತೆ. ಆ ವಿಷ ಬಂದು ಏನಾದರೂ ಅದನ್ನು ಫುಲ್ಲು ಭೂಮಂಡಲ ಅಂತಲ್ಲ, ಇಡೀ ಯೂನಿವರ್ಸೇನೆ ಅದು ನಾಶ ಮಾಡೋಂಥ ಪರಿಸ್ಥಿತಿ ಬಂದ ಟೈಮಲ್ಲಿ ಶಿವನ ಏನು ಮಾಡಿಬಿಡ್ತಾರೆ ಅಂದರೆ, ಆ ವಿಷನ ನುಂಗ್ಬಿಡ್ತಾರೆ. ಆ ವಿಷ ನುಂಗೋ ಟೈಮಲ್ಲಿ ಇನ್ನೇನು ಕೆಳಗಡೆ ಒಟ್ಟೋದ್ರೆ, ಹೊಟ್ಟೆ ಕತ್ತಿಂದ ಕೆಳಗಡೆ ಒಟ್ಟೋದ್ರೆ, ಆವಾಗ ಇಡೀ ಯೂನಿವರ್ಸ್ ನಾಶ ಆಗೋಂಥ ಪರಿಸ್ಥಿತಿ ಬಂದಾಗ ಎಲ್ಲ ದೇವಾಸು ಅಸುರಗಳು ಆಮೇಲೆ ತಾಯಿ ಪಾರ್ವತಿನೂ ಸೇರಿ ಅದನ್ನು ನಿಲ್ಲಿಸೋಂಥ ಒಂದು ದಿವಸ ಅದು. ಒಂದು ಸಲ ವಿಷ ಹೋಗಿದ ತಕ್ಷಣ ಶಿವನಲ್ಲಿ ಏನಾಗುತ್ತೆ ಅಂದರೆ, ಒಂದು ನಿದ್ರೆ ಅನ್ನೋಂಥದ್ದು ಒಂದು ಬಂದಿರುತ್ತೆ. ಆ ಒಂದು ನಿದ್ದೆ ಬಂದಿರೋ ಟೈಮಲ್ಲಿ ಇವರೆಲ್ಲ ಜಾಗರಣವಾಗಿ ಎದ್ದಿರ್ತಾರೆ, ಎಲ್ಲ ಎದ್ದೇ ಇರ್ತಾರೆ. ಆ ಒಂದು ವಿಶೇಷದಿಂದಾನೇ ನಾವೇನು ಮಾಡ್ತೀವಿ, ಎಲ್ಲರೂ ಜಾಗರಣೆ ಮಾಡೋದು, ಉಪವಾಸ ಮಾಡೋಂಥದ್ದು ದಿವಸ ಅಂತ. ಎರಡನೇದಾಗಿ ಏನು ಅಂತಂದರೆ, ಇದು ಈ ಪರ್ಟಿಕ್ಯುಲರ್ ಡೇಟಲ್ಲೇ ಯಾಕೆ ಮಾಡ್ತಾರೆ ಅನ್ನಂಗಿದ್ರೆ, ಆ ಕಾಸ್ಮಿಕ್ ಅಲೈನ್ಮೆಂಟ್ ಆ ಥರ ಇದೆ. ಈಗ ನೀವು ಹೇಳ್ತಾ ಇದ್ರಿ ಕಾಸ್ಮಿಕ್ ಅಲೈನ್ಮೆಂಟ್ ಅಂತ. ಈ ಮಾಘ ಮಾಸದ ಕೃಷ್ಣ ಪಕ್ಷದ ಒಂದು ಈ ಚತುರ್ದಶಿ ದಿನ ಏನಿದೆ, ಆ ದಿನದಂದೇ ಯಾಕೆ ಮಾಡಬೇಕು ಅನ್ನೋದು ಪ್ರಶ್ನೆ. ಅದು ಏನಕ್ಕೆ ಮಾಡ್ತಾರೆ ಅನ್ನಂಗಿದ್ರೆ, ಪ್ರತಿ ಒಂದು ಸಲನೂ ಇವಾಗ ನಮ್ಮ ಫಿಸಿಕ್ಸಲ್ಲೇ ನೋಡ್ಕೊಂಡು ಹೋಗ್ತಾ ಇದ್ದರೆ, ನಮ್ಮ ಸೂರ್ಯನಿಗೆ ಭೂಮಿ ಸುತ್ತುತ್ತಾ ಇರುತ್ತೆ, ಎಲ್ಲ ಗ್ರಹಗಳು ಸುತ್ತುತ್ತಾ ಇರುತ್ತೆ. ಈ ಎಲ್ಲ ಗ್ರಹ ಸೇರಿ ಮಿಲ್ಕಿ ವೇಗೆ ಸುತ್ತುತ್ತಾ ಇರುತ್ತೆ. ಮಿಲ್ಕಿ ವೇ ಹೋಗ್ಬಿಟ್ಟು ಇಡೀ ಯೂನಿವರ್ಸಿಗೆ ಸುತ್ತುತ್ತಾ ಇರುತ್ತೆ. ಅದು ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಅಲೈನ್ಮೆಂಟ್ ಬರ್ತದೆ. ನಮ್ಮ ಹಿಂದೂ ಫೆಸ್ಟಿವಲ್ಲು, ಸನಾತನ ಧರ್ಮದಲ್ಲಿ ಮಾಡೋಂಥ ಎಲ್ಲ ಹಬ್ಬನೂ ನಾವು ಇಂಗ್ಲೀಷ್ ಕ್ಯಾಲೆಂಡರ್ ಥರ ಡೇಟ್ ಇಟ್ಕೊಳ್ಳೋದಿಲ್ಲ. ಅದಕ್ಕೇ ನಮ್ಮ ಡೇಟ್ ಈಸ್ ಎ ಯೂನಿವರ್ಸಲ್, ಇಡೀ ಯೂನಿವರ್ಸಲ್ ಕ್ಯಾಲೆಂಡರ್ ಇದು. ಈ ಯೂನಿವರ್ಸಲ್ ಕ್ಯಾಲೆಂಡರಲ್ಲಿ ಪ್ರತಿಯೊಂದು ಗ್ರಹಗಳು, ಪ್ರತಿಯೊಂದು, ಈಗ ಮಹಾಕುಂಭಾಭಿಷೇಕ ಅಂತ ಮಾಡಿದರು. ಈ ಮಹಾಕುಂಭಾಭಿಷೇಕ ಮಾಡುವಾಗ ಒಂದು ಅಲೈನ್ಮೆಂಟ್ ಇರ್ತದೆ, ಪ್ಲಾನೆಟ್ರಿ ಅಲೈನ್ಮೆಂಟ್ ಇರ್ತದೆ. ನಾವೆಲ್ಲ ಪ್ಲಾನೆಟ್ರಿ ಅಲೈನ್ಮೆಂಟಿಂದನೇ ನಾವು ದಿನ, ತಿಥಿ, ನಕ್ಷತ್ರ ಪ್ರತಿಯೊಂದು ನೋಡಿ ಮಾಡೋದು. ಈಗ ಮಹಾಶಿವರಾತ್ರಿ ಅಂದಿದ ತಕ್ಷಣ ಪ್ರಮುಖವಾಗಿ ಎರಡು ಬರುತ್ತೆ ನಮ್ಮ ತಲೆಯಲ್ಲಿ. ಒಂದು ಉಪವಾಸ ಇರೋದು, ಇನ್ನೊಂದು ಜಾಗರಣೆ ಇರೋದು. ಸೊ ಇದ್ರ ಎರಡರ ಮಹತ್ವ ಏನು ಅಂತ? ಇದು ಉಪವಾಸ ಇರೋಂಥದ್ದು ಏನಕ್ಕೆ ಅನ್ನಂಗಿದ್ರೆ, ಒಂದು ಇವತ್ತು ನಾವು ಜಾಗರಣೆ ಆಗಿರಬೇಕು ಅನ್ನೋಂಥದ್ದೇ ಮುಖ್ಯವಾದಂಥ ಒಂದು ಕಾರಣ. ಈ ಜಾಗರಣೆ ಇರೋ ಟೈಮಲ್ಲಿ ನಾವೇನು ಮಾಡಬೇಕು ಅನ್ನಂಗಿದ್ರೆ, ಒಂದು ಸಿನಿಮಾ ನೋಡೋದು, ಇಲ್ಲ ಟೈಮ್ ಪಾಸ್ ಮಾಡೋದು, ಬೇರೆ ಆ ಥರ ಮಾಡೋ ಅಂಥದ್ದಲ್ಲ. ಅಂದರೆ ಇತ್ತೀಚಿನ ದಿನಗಳಲ್ಲಿ ಅದೇ ಜಾಸ್ತಿ ಆಗಿಬಿಟ್ಟಿದೆ. ಇಲ್ಲ, ಅದು ಏನಕ್ಕೆ ಅಂತಂದರೆ, ಎಲ್ಲರೂ ಜಾಗರಣೆ ಮಾಡೋ ಅಂಥದ್ದು ತಿಳ್ಕೊಳ್ಳೋದು ಏನು ಅಂತಂದರೆ, ನಾವು ಎದ್ದಿರಬೇಕು ಅನ್ನೋಂಥದ್ದು ಅದಲ್ಲ. ನಾವು ಎದ್ದು ಇರಬೇಕು, ಜಾಗೃತವಾಗಿ ಶಿವನಲ್ಲಿ ನಾಮಸ್ಮರಣೆ ಆದರೂ ಮಾಡ್ಬೋದು, ಇಲ್ಲ ಒಂದು ಗೀತೆಗಳನ್ನ ನೋಡ್ಬೋದು, ಇಲ್ಲ ಭಕ್ತಿ ಸಿನಿಮಾ ನೋಡ್ಬೋದು, ಇಲ್ಲ ಅಂದರೆ ಯಾವುದಾದ್ರೂ ಭಕ್ತಿ ಕಾರ್ಯಕ್ರಮಗಳನ್ನ ನೋಡಿ. ಅಂದರೆ ನಮ್ಮ ಮೈಂಡಲ್ಲಿ ಕಂಪ್ಲೀಟಾಗಿ ಆ ಶಿವನ್ನ ತುಂಬಿಸ್ಕೊಂಡಿರಬೇಕು. ನಮ್ಮ ಯೋಚನೆ ಪೂರ್ತಿ ಅದೇ ಇರಬೇಕು ಅನ್ನೋಂಥದ್ದೇ ಅದರದ್ದು ಉದ್ದೇಶ. ಅಂದರೆ ಇತ್ತೀಚಿನ ದಿನಗಳಲ್ಲಿ ಅದನ್ನು ಯಾವುದೂ ಮಾಡ್ತಿಲ್ಲ. ಶಿವನ ಆರಾಧನೆ ಬಿಟ್ಟು ಮಹಾಶಿವರಾತ್ರಿ ದಿನ ಪ್ರತಿಯೊಬ್ಬರು ಕೂಡ ಎಂಟರ್ಟೈನಿಂಗ್ ಸಾಂಗ್ಸ್ ಕೇಳೋದಾಗಿರ್ಬೋದು, ಟೆಲಿವಿಷನ್ ನೋಡಿದ ಆಗಿರ್ಬೋದು, ಅಥವಾ ಗೇಮ್ಸ್ ಆಡೋದಾಗಿರ್ಬೋದು ಮಾಡ್ತಾರೆ.
ಸೊ ಜಾಗರಣೆ ದಿನ ಶಿವನ ಆರಾಧನೆ ಮಾಡೋದು ಬಿಟ್ಟು ಇಷ್ಟೆಲ್ಲ ಮಾಡ್ತಾರಲ್ವಾ, ಏನಾದರೂ ಆಗುತ್ತಾ ಅವರಿಗೆ? ಅದು ಆ ಥರ ಮಾಡಿದಾಗ ಆ ಜಾಗರಣೆ ಮಾಡೋಂಥ ಫಲ ಯಾವುದು ಬರೋದಿಲ್ಲ, ಆ ಶಿವರಾತ್ರಿ ಪೂಜೆ ಮಾಡೋಂಥ ಫಲ ಬರೋದಿಲ್ಲ. ಉಪವಾಸ ಮಾಡೋಂಥದ್ದು ಮೇಯ್ನ್ ಕಾರಣ ಏನು ಅಂತಂದರೆ, ಈಗ ಉಪವಾಸ ಮಾಡಿದಾಗ ನಮಗೆ ನಾರ್ಮಲಾಗಿ ಏನಾಗುತ್ತೆ, ಇವತ್ತು ನಾನು ತುಂಬ ಊಟ ಮಾಡಿಬಿಟ್ರೆ ನನಗೆ ನಿದ್ದೆ ಬಂದ್ಬಿಡುತ್ತೆ. ಉಪವಾಸ ಮಾಡಿದಾಗ ನಾರ್ಮಲಾಗಿ ನಿದ್ದೆ ಬರೋದಿಲ್ಲ, ಆಯಿತಾ. ಮೂರನೇದು ಏನಂದರೆ ಫಾಸ್ಟಿಂಗು ತುಂಬ ಒಳ್ಳೆಯದು, ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ದೇಹಕ್ಕೂ ಒಳ್ಳೆಯದು. ಅದೇ ಥರನೇ ನಮ್ಮಲ್ಲಿ ಒಂದು ಎನರ್ಜಿ ಜನ್ರೇಟ್ ಆಗುತ್ತೆ ಉಪವಾಸ ಇದ್ದಾಗ. ಗುರುಗಳೇ, ಮಹಾಶಿವರಾತ್ರಿ ಅನ್ನೋದು ವರ್ಷಕ್ಕೊಂದ್ಸಾರಿ ಬರುತ್ತೆ. ಸೊ ಮಾಸ ಶಿವರಾತ್ರಿ ಅಂತಲೂ ಒಂದಿದೆ, ಸೊ ಅದು ತಿಂಗಳಿಗೆ ಒಂದ್ಸಾರಿ ಬರುತ್ತೆ. ಅದ್ರ ಬಗ್ಗೆ ಹೇಳೋದಾದ್ರೆ ಅಂತ. ಈ ಮಾಸ ಶಿವರಾತ್ರಿ ಅಂತ ಬರೋದು ಇದೇ ಸೇಮ್ ತಿಥಿಗೆ ಬರುತ್ತೆ, ಆಯಿತಾ. ತಿಂಗಳು ಬರ್ತಾ ಇರ್ತದೆ. ಅದೇನು ಅನ್ನಂಗಿದ್ರೆ ಆ ಒಂದು ದಿವಸ ಎಲ್ಲರೂ ಯಾರಾದರೂ ಭಕ್ತಾದಿಗಳು ಒಂದು ಶಿವಲಿಂಗ ಇಟ್ಕೊಂಡು ಆ ಶಿವಲಿಂಗಗೆ ಫಸ್ಟು ಹಾಲಲ್ಲಿ ಓಂ ನಮಃ ಶಿವಾಯ ಅಂತ ಅಭಿಷೇಕ ಮಾಡಿಬಿಟ್ಟು, ಒಂದು ಗ್ಲಾಸ್ ಹಾಲು, ಹಸೆ ಹಾಲು, ಕಾಯಿಸಿರಬಾರ್ದು ಅಂಥ ಹಾಲಲ್ಲಿ ಅಭಿಷೇಕ ಮಾಡಿ ಆ ಹಾಲನ್ನ ಪ್ರತಿಯೊಬ್ಬರು ಅವ್ರ ಮನೆಯಲ್ಲಿರೋಂಥವ್ರು ಎಲ್ಲರೂ ಹಂಗೆ ಕುಡಿದ್ಬಿಡ್ಬೇಕು. ಆವಾಗ ಅವರಲ್ಲಿರೋಂಥ ಯಾವುದೇ ಥರ ಒಂದು ದೋಷ ಆಗಲಿ, ಮೈಯಲ್ಲಿರೋಂಥ ಒಂದು ರೋಗ ಆಗಲಿ ಅದು ನಿವಾರಣೆ ಆಗುತ್ತೆ. ಅದಾದ ನಂತರ ನೀರಲ್ಲಿ ಅದೇ ಶಿವಲಿಂಗನ ಅಭಿಷೇಕ ಮಾಡಿ ಇಡೀ ಮನೆಗೆ ಪೋಷಣೆ ಮಾಡಿದ್ರೆ ಆವಾಗ ಏನಾಗುತ್ತೆ ಅಂದರೆ ಆ ಮನೆಯಲ್ಲಿರೋಂಥ ಯಾವುದಾದ್ರೂ ಒಂದು ಕೆಟ್ಟ ಎನರ್ಜಿ ಇರ್ಬೋದು, ನೆಗೆಟಿವ್ ಎನರ್ಜಿ ಇರ್ಬೋದು, ಅದು ಒಟ್ಟೋಗುತ್ತೆ. ಅದು ಮಾಡೋದ್ರಿಂದ ಭಾಳ ಶ್ರೇಷ್ಠ. ಓಕೆ ಗುರುಗಳೇ, ಇನ್ನೊಂದೇನು ಅಂತಂದರೆ, ಈಗ ಮಹಾಶಿವರಾತ್ರಿ ದಿನ ಬಹಳಷ್ಟು ಜನ ಉಪವಾಸ ಇರ್ತಾರೆ. ಕೆಲವೊಬ್ಬರು ನೀರು ಕುಡಿತಾರೆ, ಕೆಲವೊಬ್ಬರು ನೀರೂ ಕುಡಿಯೋದಿಲ್ಲ. ಸೊ ಈ ಉಪವಾಸ ಆಗಿರ್ಬೋದು, ಜಾಗರಣೆ ಆಗಿರ್ಬೋದು, ಹೇಗೆ ಮಾಡಬೇಕು ಅಂತ? ಈ ಉಪವಾಸ ಅಂತ ಮಾಡೋದ್ರಲ್ಲಿ ಮಿನಿಮಮ್ ಆಗಿರೋಂಥ ಫುಡ್ ತಗೋಬೇಕಷ್ಟೆ. ಅದರಲ್ಲೂ ನಾನು ಯಾರಾದರೂ ಡಯಾಬಿಟಿಕ್ ಪೇಷಂಟ್ ಆಗಿರೋ ಅಂಥವ್ರು ಅಥವಾ ತೀರಾ ಏಜ್ ಆಗಿರೋ ಅಂಥವ್ರಿಗೆ ನಾನು ಸಜೆಸ್ಟ್ ಮಾಡಲ್ಲ, ಉಪವಾಸ ಮಾಡಿ ಅಂತ ಸಜೆಸ್ಟ್ ಮಾಡಲ್ಲ. ಯಾಕೆ ಅಂದರೆ ಕೆಲವು ಸಲ ಅವ್ರ ಬ್ಲಡ್ ಶುಗರ್ ಲೆವೆಲ್ ತುಂಬ ಕೆಳಗಡೆ ಹೋಗ್ಬೋದು, ಎಮರ್ಜೆನ್ಸಿ ಕೇಸಸ್ ಆಗೋಂಥ ಸಾಧ್ಯತೆಗಳು ಇದೆ. ಆದರೆ ಆರೋಗ್ಯವಾಗಿರೋ ಅಂಥವರು ಆವತ್ತು ಉಪವಾಸ ಮಾಡಿದ್ರೆ ಅದರಿಂದ ಅವರಿಗೆ ಭಾಳ ಒಳ್ಳೆಯದಾಗುತ್ತೆ, ಆಯಿತಾ. ಫಾಸ್ಟಿಂಗು ಈವನ್ ಮೆಡಿಕಲಿ ಅದು ಪ್ರೂವ್ ಆಗಿದೆ. ಏನಂದರೆ ಯಾರು ಫಾಸ್ಟಿಂಗ್ ಮಾಡ್ತಾರೋ ನಮ್ಮಲ್ಲಿರೋ ಅಂಥ ಎಲ್ಲ ಇಂಟರ್ನಲ್ ಆರ್ಗನ್ಗೆ, ಇವತ್ತು ನೋಡಿ ನಾವೆಲ್ಲರಿಗೂ ರೆಸ್ಟ್ ಕೊಡ್ತೀವಿ, ಆದರೆ ಹೊಟ್ಟೆಗೆ ರೆಸ್ಟ್ ಕೊಡಲ್ಲ, ಡೈಜೆಸ್ಟಿವ್ ಸಿಸ್ಟಮ್ಗೆ ರೆಸ್ಟ್ ಕೊಡೋದಿಲ್ಲ. ಈ ಉಪವಾಸ ಮಾಡೋದ್ರಿಂದ ಡೈಜೆಸ್ಟಿವ್ ಸಿಸ್ಟಮ್ಗೆ ರೆಸ್ಟ್ ಕೊಡ್ತೀವಿ. ಅದರಿಂದ ಏನಾಗುತ್ತೆ, ನಮ್ಮ ಅಲರ್ಟ್ ಲೆವೆಲ್ಲು ತುಂಬ ಚೆನ್ನಾಗಿರ್ತದೆ. ಜಾಗರಣೆ ಮಾಡಬೇಕಾದ್ರೂ ಕೂಡ 4 ವಿಧಗಳನ್ನು ನಾವು ಅನುಸರಿಸ್ತೀವಿ, ಅದನ್ನು ಹೇಳೋದಾದರೆ? ಈ 4 ವಿಧ ಅಂತಲ್ಲ, ಜಾಗರಣೆ ಮಾಡೋದು ಒಂದೇ ವಿಧ. ಆದರೆ ನಾವೇನು ಮಾಡ್ತೀವಿ ಅಂದರೆ 4 ಸಲ ಇಡೀ ರಾತ್ರಿನಲ್ಲಿ 4 ಸಲ ನಾವು ಶಿವನಿಗೆ ಆರತಿ ಮಾಡ್ತೀವಿ, ಆಯಿತಾ. ಅದು ಏನಕ್ಕೆ ಮಾಡ್ತೀವಿ ಅನ್ನೋಂಥದ್ದು ಅಂದರೆ, ಈಗ ಅದರಲ್ಲಿ ಒಂದೊಂದು ಕ್ರಮಗಳಾಗಿದೆ. ಅಂದರೆ ಈಗ ಆ ಇಡೀ ರಾತ್ರಿ ಒಳಗಡೆನೆ ಆ ವಿಷಾನ ಅವರು ತೆಗೆದುಬಿಟ್ಟಿರ್ತಾರೆ. ಮೊದಲನೇ ಸಲ ವಿಷ ತೆಗೆದಾಗ ಈಶ್ವರನಿಗೆ ಸ್ವಲ್ಪ ಕಾನ್ಷಿಯಸ್ನೆಸ್ ಬರುತ್ತೆ. ಸೆಕೆಂಡ್ ಟೈಮ್ ವಿಷ ತೆಗೆದಾಗ ಅದು ಕೆಳಗಡೆ ಇಳಿಯೋಂಥ ವಿಷಾನ ಮೇಲೆತ್ತಿರ್ತಾರೆ. ಮೂರನೇ ಸಲ ನಾವು ಆರತಿ ತೆಗಿಯೋ ಟೈಮಲ್ಲಿ ಆ ಸರ್ಪನ ಸುತ್ತಿರ್ತಾರೆ ಕತ್ತಿಗೆ, ಅಂದರೆ ಅಲ್ಲಿಗೆ ಬ್ಲಾಕ್ ಆಯಿತು ಅಂತ. 4ನೇ ಸಲ ನಾವು ಬೆಳಗ್ಗೆ 5-5:30 ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಲಾಸ್ಟಲ್ಲಿ ತೆಗಿಯೋಂಥ ಆರತಿನಲ್ಲಿ ಆವಾಗ ಶಿವನ ಕಾನ್ಷಿಯಸ್ನೆಸ್ ಬಂದಿರುತ್ತೆ. ಅದೇ ಥರನೇ ನಾವು ಜಾಗರಣೆ ಮಾಡೋಂಗಿದ್ರೂ ಕೂಡ ಈಗ ತುಂಬ ಜನ ಮಿಸ್ಟೇಕ್ ಮಾಡ್ಕೊತಾರೆ. ಏನಂತಂದರೆ, ಈಗ ಜಾಗರಣೆ ಮಾಡಿಬಿಟ್ಟು ಬೆಳಗ್ಗೆ ಒಂದು 7 ಗಂಟೆ ಆದಮೇಲಿಂದ 8 ಗಂಟೆಗೆ ತಿಂಡಿ ತಿಂದ್ಬಿಟ್ಟು ಮತ್ತೆ ಮಲಗಿಬಿಡ್ತಾರೆ. ಅದು ಮಾಡೋಂಗಿಲ್ಲ. ಆ್ಯಕ್ಚುಲಾಗಿ ಆ ಒರಿಜಿನಲ್ ಜಾಗರಣೆ ಅನ್ನಂಗಿದ್ರೆ ಈ ಇಡೀ ಶಿವರಾತ್ರಿ ದಿವಸ ಪೂರ್ತಿ ಜಾಗರಣೆ ಮಾಡಿದವರು ಮಾರನೇ ದಿವಸ ಅವ್ರ ಕೆಲಸನ ಕಂಪ್ಲೀಟಾಗಿ ಮಾಡಿಬಿಟ್ಟು ಅವತ್ತಿಂದು ರಾತ್ರಿ ಮಾತ್ರ ಅವ್ರು ಮಲಗಬೇಕು. ಗುರುಗಳೇ, ಈಗ ಈಶ್ವರನಿಗೆ ವಿಧ ವಿಧವಾಗಿ ಅಭಿಷೇಕಗಳನ್ನು ಮಾಡ್ತಾರೆ. ತುಪ್ಪ ಅಭಿಷೇಕ ಆಗಿರ್ಬೋದು, ಹಾಲಿನ ಅಭಿಷೇಕ ಆಗಿರ್ಬೋದು, ಈ ರೀತಿ ವಿಧ ವಿಧವಾದ ಅಭಿಷೇಕಗಳನ್ನು ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂತ? ಈಗ ಇಲ್ಲಿ ಏನಾಗಿದೆ ಅಂತಂದರೆ, ಮಹಾವಿಷ್ಣು ಹೋಗ್ಬಿಟ್ಟು ಅಲಂಕಾರ ಪ್ರಿಯ.
ಈಗ ಮಹಾವಿಷ್ಣುವಿಗೆ ನಾವು ಪೂಜೆ ಮಾಡಬೇಕಂದ್ರೆ ನಾವು ಎಂಥ ಥರ ಅಲಂಕಾರ ಮಾಡ್ಬೋದು. ಅದಕ್ಕೆ ಮಹಾವಿಷ್ಣುವುದು ಯಾವುದೇ ರೂಪ ಆಗಲಿ, ಕೃಷ್ಣ ಆಗಲಿ, ರಾಮ ಆಗಲಿ, ಬೇರೆ ಯಾವುದೇ ಒಂದು ಅವತಾರಕ್ಕೆ ಪೂಜೆ ಮಾಡಬೇಕಾದ್ರೆ ನಾವು ಅಲಂಕಾರ ಮಾಡ್ತೀವಿ. ಆದರೆ ಶಿವನಿಗೆ ಅಭಿಷೇಕ ಪ್ರಿಯ. ಶಿವನಿಗೆ ಅಭಿಷೇಕ ಮಾಡಿದಷ್ಟು ಭಾಳ ಇಷ್ಟ. ಅದರಲ್ಲೂ ಈಗ ನಾವು ಹಾಲು ಅಭಿಷೇಕ ಮಾಡ್ತೀವಿ ಅಂದಾಗ ಆ ಹಾಲನ್ನ ನಾವು ಅಭಿಷೇಕ ಮಾಡಾದಮೇಲೆ ಯಾವುದ್ಯಾವುದು ಪದಾರ್ಥನ ನಾವು ಸೇವನೆ ಮಾಡೋಂಥದ್ದಿದ್ದರೆ ಅದನ್ನು ಪ್ರಸಾದ ಥರನೋ ತೀರ್ಥ ಥರನೋ ನಾವು ಅದನ್ನು ಸೇವನೆ ಮಾಡ್ಕೋಬೇಕು. ಅದರಲ್ಲಿ ತುಪ್ಪದ ಅಭಿಷೇಕ ಮಾಡಿದ್ರೂ ಕೂಡ ಅದನ್ನು ನಾವು ಒಳ್ಳೆ ರೀತಿಯಲ್ಲಿ, ಅಂದರೆ ಯಾವುದಾದ್ರೂ ಪ್ರಸಾದ ಮಾಡೋದ್ರಲ್ಲಿ ಆ ತುಪ್ಪನ ಹಾಕಬೇಕು. ಜೇನುತುಪ್ಪ ಅಭಿಷೇಕ ಮಾಡ್ತಾರೆ, ಆ ಜೇನುತುಪ್ಪನ ನಾವು ಸೇವಿಸ್ಬೋದು. ವಿಭೂತಿ ಅಭಿಷೇಕ, ಇದು ವಿಭೂತಿ ಹಾಕಿ ಮಾಡ್ತಾರೆ. ಅದು ವಿಭೂತಿ ಹಾಕಿ ಮಾಡುವಾಗ ಕೂಡ ಆ ವಿಭೂತಿನ ನಾವು ಪ್ರತಿನಿತ್ಯ ಉಪಯೋಗಿಸ್ಬೇಕು. ಅದೇ ಥರನೇ ಈಗ ಜಲದಿಂದ ಅಭಿಷೇಕ ಮಾಡ್ತಾರೆ, ನೀರಿಂದ. ಈಗ ತ್ರಿವೇಣಿ ಸಂಗಮದಿಂದ ಎಷ್ಟೋ ಜನ ನೀರು ತಗೊಂಡು ಬಂದ್ಬಿಟ್ಟು ಅದನ್ನು ಶಿವನಿಗೆ ಅಭಿಷೇಕ ಮಾಡಿದಾಗ ಅದರಲ್ಲಿ ಇರೋಂಥ ಒಂದು ಎನರ್ಜಿ ಇದೆ. ಯಾಕೆಂದರೆ ಇವತ್ತು ಶಿವಲಿಂಗ ಅಂತ ಏನಿದೆ ಅಲ್ಲ, ಆ ಶಿವಲಿಂಗ ಆ್ಯಕ್ಚುಲಾಗಿ ಸೈಂಟಿಫಿಕ್ಕಾಗಿ ಪ್ರೂವ್ ಮಾಡಿದ್ದಾರೆ. ಏನಂದರೆ ಇಡೀ ಯೂನಿವರ್ಸು, ಇದು ನಾನು ಸೋಲಾರ್ ಸಿಸ್ಟಮು ಗ್ಯಾಲಕ್ಸಿ ಅಂತ ಹೇಳ್ತಾ ಇಲ್ಲ, ಇಡೀ ಯೂನಿವರ್ಸ್ ಶೇಪು ಇವತ್ತು ಅವ್ರು ಕಂಡುಹಿಡ್ದಿರೋದು ಅದು ಒಂದು ಶಿವಲಿಂಗ ಆಕಾರದಲ್ಲಿರೋದು. ಶಿವ ಈಸ್ ಪರಬ್ರಹ್ಮ, ಆಯಿತಾ? ಶಿವನೇ ಪ್ರತಿಯೊಂದನ್ನು ಸೃಷ್ಟಿ ಮಾಡಿರೋಂಥ ಒಂದು ಶಕ್ತಿ. ಸೊ ಅವರಿಗೆ ಯಾವ ಥರ ನೀವು ಅಭಿಷೇಕ ಮಾಡಿದ್ರೂ ಅವ್ರಿಗೆ ಭಾಳ ಪ್ರೀತಿ ಇರುತ್ತೆ. ಆದರೆ ಈಸಿಯಾಗಿ ಒಲಿಸ್ಕೊಳ್ಳೋಂಥ ದೇವರು ಮಹಾಶಿವನೇ. ಹೌದು, ಶಿವ ಭಕ್ತಿ ಪ್ರಿಯ ಅಂತಲೂ ಹೇಳ್ತಾರೆ. ಹೇಗೆ ಒಲಿಸ್ಕೊಳ್ಬೇಕು ಶಿವನನ್ನು ಅಂತ? ಶಿವನ್ನ ನೀವು ಸುಮ್ಮನೆ ಓಂ ನಮ ಶಿವಾಯ ಅಂತ ಅಂದ್ರೇ ಒಲಿಸ್ಕೊಂಡ್ಬಿಡ್ಬೋದು. ಅಂದರೆ ಬಿಲ್ವ ಪ್ರಿಯ. ನಾವು ಬಿಲ್ಪತ್ರೆ ಎಲ್ಲ ಆಗಲಿ ಅಥವಾ ಆ ಒಂದು ನಮ್ಮಲ್ಲಿರೋಂಥ ಭಕ್ತಿ ಒಂದು ತೋರಿಸಿದ್ರೆ ಸಾಕು. ಅದೇ ಥರನೇ ನೀವು ಇವತ್ತು ಪುರಾಣಗಳಲ್ಲೆಲ್ಲ ಕೇಳಿರ್ತೀರ, ಎಲ್ಲ ರಾಕ್ಷಸರು ಅಸುರಗಳು ಏನೇ ವರ ಕೇಳಿದ್ರು ಅವರಿಲ್ಲ ಅಂತಲೇ ಹೇಳಲ್ಲ. ಹೌದು, ಆಯಿತಾ? ಎಲ್ರಿಗೂ ವರ ಕೊಡ್ತಾರೆ, ಬಟ್ ಆಮೇಲೆ ಮಹಾವಿಷ್ಣು ಬಂದು ಅದಕ್ಕೆ ಒದ್ದಾಡೋಂಥದ್ದು ಇರ್ತದೆ. ಅಂದರೆ ಭಕ್ತಿಯಿಂದ ಕೇಳ್ಕೊಂಡ್ರೆ ಆಮೇಲೆ ತುಂಬ ಸುಲಭವಾಗಿರೋಂಥದ್ದು. ಲಿಂಗ ಅಂದರೆ ನೀವೇನು ಕಾಸ್ಟ್ಲಿ ಲಿಂಗ ತಗೊಳ್ಳೋಂಥದ್ದೇ ಬೇಡ, ಮಣ್ಣಿಂದ ಬೇಕಾದ್ರೂ ಲಿಂಗ ತಗೊಂಡು ಪೂಜೆ ಮಾಡ್ಬೋದು. ನಿಮಗೆ ರಾಮೇಶ್ವರದಲ್ಲಿ ರಾಮ ಪೂಜೆ ಮಾಡಿರೋಂಥದ್ದು ಬರೀ ಸಮುದ್ರದ ಮಣ್ಣೆತ್ಕೊಂಡು ಮಾಡಿರೋಂಥ ಲಿಂಗ. ಪ್ರತಿಯೊಬ್ಬರಿಗೂ ಒಂದೊಂದು ಥರ ಕಷ್ಟ ಇದ್ದೇ ಇರುತ್ತೆ. ಆರೋಗ್ಯ ಸಮಸ್ಯೆ ಇರ್ಬೋದು, ಇಲ್ಲ ಫೈನಾನ್ಷಿಯಲ್ ಆಗಿರೋಂಥ ಹಣಕಾಸು ಸಮಸ್ಯೆ ಇರ್ಬೋದು, ಫ್ಯಾಮ್ಲಿನಲ್ಲಿರೋಂಥ ಕಷ್ಟ ಇರ್ಬೋದು, ಎಲ್ಲ ಇರ್ಬೋದು. ಇದ್ರ ಮುಖ್ಯ ಕಾರಣ ಏನು ಅಂತಂದರೆ, ಇದು ಒಂದಿದ್ರೆ ನಿಮಗೆ ಗ್ರಹ ದೋಷ ಇರ್ಬೋದು, ಇಲ್ಲಾಂದರೆ ನಿಮ್ಗೆ ಯಾವುದಾದ್ರೂ ಒಂದು ದುಷ್ಟಶಕ್ತಿಯಿಂದ ಏನೋ ಎಫೆಕ್ಟ್ ಆಗೋಂಥದ್ದು ಇರ್ಬೋದು, ಇಲ್ಲ ಹೋಗ್ತಾ ಇದ್ದಂಗೆ ನೀವು ಏನೋ ಒಂದು ದಾಟ್ಕೊಂಡು ಹೋಗಿರೋ ಅಂಥದ್ದು ಇರ್ಬೋದು. ಆಯಿತಾ? ಯಾವುದೇ ಇದ್ದರೂ ಕೂಡ ಈ ಶಿವನೇ ಅದರದೆಲ್ಲ ಅಧಿಪತಿ. ನೀವು ಯಾವುದೇ ಗ್ರಹ ತಗೊಂಡು ನೋಡಿ, ಆಯಿತಾ? ಈಗ ರಾಹುಕೇತು ಅದರ ಅಧಿಪತಿ ಯಾರು? ಪಾರ್ವತಿ. ಆಯಿತಾ? ಪಾರ್ವತಿಗೆ ಬಾಸ್ ಯಾರು? ಶಿವ. ಅದೇ ಥರನೇ ಈಗ ನಾವು ಶನಿ ದೋಷ ಇದ್ದಾಗ ಆಂಜನೇಯ ಸ್ವಾಮಿ ಹತ್ರ ಹೋಗಿ, ಇಲ್ಲ ಷಣ್ಮಾತ್ಮ ಹತ್ರ ಹೋಗಿ ಅಂತ ಹೇಳ್ತೀವಿ. ಆದರೆ ಆಂಜನೇಯ ಸ್ವಾಮಿ ಈಸ್ ಒನ್ ಫಾರ್ಮ್ ಆಫ್ ಶಿವ. ಶಿವಂದು ಒಂದು ಅಂಶನೇ ಆಂಜನೇಯ ಸ್ವಾಮಿ. ಅವರು ಆ್ಯಕ್ಚುಲಾಗಿ ಮಹಾವಿಷ್ಣುಗೆ ಸೇವೆ ಮಾಡಬೇಕು ಅನ್ನೋಂಥ ಒಂದು ಆಸೆನಲ್ಲಿ ಆಂಜನೇಯ ಸ್ವಾಮಿಯಾಗಿ ಬಂದಿರೋಂಥದ್ದು. ಆಯಿತಾ? ಅದೇ ಥರನೇ ಯಾವುದೇ ಗುರು ಹೋಗ್ಬಿಟ್ಟು ಬೃಹಸ್ಪತಿ ಹೋಗ್ಬಿಟ್ಟು ಶಿವನ ಶಿಷ್ಯ. ಶುಕ್ರಾಚಾರ್ಯ ಎಂದು ಗುರು ಹೋಗ್ಬಿಟ್ಟು ಶಿವನೇ. ಶಿವನ ಪೂಜೆ ಮಾಡಿದ್ರೆ ಸಕಲ ಗ್ರಹ ದೋಷಗಳು ಹೊಟ್ಟೋಗುತ್ತೆ. ಆಯಿತಾ? ನೀವು ಯಾವುದಕ್ಕೂ ಯಾವುದೇ ಒಂದು ದುಷ್ಟಶಕ್ತಿ ನಿಮ್ಮಲ್ಲೇನೋ ಮನೆಯಲ್ಲೇನೋ ಇದೆ, ಇಲ್ಲ ನಿಮ್ಮ ಮೇಲೇನೋ ಇದೆ, ಅಥವಾ ಯಾವುದೇ ಇದ್ದರೂ ಶಿವನ್ ನಂಬಿದ್ರೆ ನಿಮ್ಗೆ ಆ ದುಷ್ಟಶಕ್ತಿಗಳು ಯಾವುದು ಏನೂ ನಿಮ್ಮನ್ನು ಮಾಡೋಕ್ಕೆ ಸಾಧ್ಯನೇ ಇಲ್ಲ.
ಯಾರನ್ನೂ ಎದುರಂಥದ್ದಿಲ್ಲ. ಅದಕ್ಕೆ ಶಿವನೆಂದರೆ ಭಯವಿಲ್ಲ ಅಂತ ಹೇಳೋದು. ಗುರುಗಳೇ, ಸೃಷ್ಟಿ ಸ್ಥಿತಿ ಲಯಕಾರಕರಾದಂತಹ ಬ್ರಹ್ಮ ವಿಷ್ಣು ಮಹೇಶ್ವರ ಅವ್ರು ಅಲ್ಲದೆ ಅವರ ಪತ್ನಿಯಂದಿರಿಗೂ ಕೂಡ ಬಹಳಷ್ಟು ಶಕ್ತಿ ಇದೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಅಂತ. ಇದು ಯಾವ ಥರ ಅಂತಂದರೆ, ಇವತ್ತು 3 ಜನಕ್ಕೆ 3 ರೋಲ್ ಇದೆ. ಬ್ರಹ್ಮ ಸೃಷ್ಟಿಕರ್ತ, ಮಹಾವಿಷ್ಣು ಅದನ್ನು ರಕ್ಷಣೆ ಮಾಡೋ ಅಂಥದ್ದು. ಒಂದು ಸೃಷ್ಟಿ ಮಾಡಿರೋದಕ್ಕೆ ಒಂದು ರಕ್ಷಣೆ ಮಾಡಬೇಕು. 3ನೇದು ಅದನ್ನು ನಾಶ ಮಾಡೋ ಅಂಥದ್ದು ಶಿವ, ಡೆಸ್ಟ್ರಾಯರ್ ಅಂತ. ಆಯಿತಾ? ಅದೇ ರೀಸನ್ಗೋಸ್ಕರನೇ ಇವತ್ತು ಬ್ರಹ್ಮನಿಗೆ ಒಂದು ಸೃಷ್ಟಿ ಮಾಡಬೇಕಾದ್ರೆ ನಮಗೆ ಬೇಕಾಗಿರೋದೇನು? ನಾಲೆಡ್ಜು ಬೇಕಾಗಿದೆ. ಅದಕ್ಕೆ ಬ್ರಹ್ಮನಿಗೆ ಸರಸ್ವತಿನೇ ಹೆಂಡತಿಯಾಗಿರೋದು. ಅದೇ ಥರನೇ ಪ್ರೊಟೆಕ್ಷನ್ ಮಾಡ್ಕೊಂಡು ಹೋಗೋಂಥದ್ದು ಅಥವಾ ಮೇಂಟೈನ್ ಮಾಡ್ಕೊಂಡು ಹೋಗೋಂಥದ್ದು ಕೆಲಸ ಹೋಗ್ಬಿಟ್ಟು ಮಹಾವಿಷ್ಣುದು. ಈ ಮೇಂಟೈನ್ ಮಾಡಬೇಕಂದ್ರೆ ಏನು ಬೇಕು? ರಿಸೋರ್ಸ್ ಬೇಕು ಅಥವಾ ಕಾಸು ಬೇಕು, ಎನಿ ರಿಸೋರ್ಸ್ ಇರಬೇಕು. ಈ ರಿಸೋರ್ಸ್ ಇಟ್ಕೊಂಡಿರೋ ಅಂಥ ಒಂದು ವ್ಯಕ್ತಿ ಅಂದ್ಬಿಟ್ಟು ಮಹಾಲಕ್ಷ್ಮಿ ಮಹಾವಿಷ್ಣುವಿಗೆ ಹೆಂಡತಿಯಾಗಿರೋದು. ಕೊನೆಯದಾಗಿ ಎಲ್ಲದನ್ನೂ ಕೊನೆಗೆ ನಾಶ ಮಾಡೋ ಅಂಥದ್ದೇ ಶಿವನ ಕೆಲಸ. ಈ ನಾಶ ಮಾಡೋದಕ್ಕೆ ಶಕ್ತಿ ಬೇಕು. ಅದಕ್ಕೇ ಪಾರ್ವತಿ ಅನೇಕ ರೂಪ, ಕಾಳಿಯಾಗಿರ್ಬೋದು, ದುರ್ಗಾ ಆಗಿರ್ಬೋದು, ಎಲ್ಲ ಥರ ಒಂದು ರೂಪದಲ್ಲಿರೋಂಥ ಶಕ್ತಿನೇ ಈ 3 ಜನಕ್ಕೂ ಇರೋಂಥದ್ದು. ಅಂದರೆ ಅವ್ರವ್ರ ಕೆಲಸಕ್ಕೆ ಕರೆಕ್ಟಾಗಿರೋಂಥ ಪತ್ನಿಯವ್ರಿಗೆ ಇದ್ದಾರೆ ಅಂತ. ಆಮೇಲೆ ಇದು ಮತ್ತೆ ಹಂಗೆ ರಿವರ್ಸ್ ರೋಲಿಂಗ್ ಅದು. ಯಾಕಂದರೆ ಏನನ್ನ ಡೆಸ್ಟ್ರಾಯ್ ಮಾಡಿಕ್ಕಿರ್ತಾರೋ ಅದನ್ನು ಮತ್ತೆ ಬ್ರಹ್ಮ ಮತ್ತೆ ಸೃಷ್ಟಿ ಮಾಡ್ತಾರೆ. ಮತ್ತೆ ಇದು ಸೈಕಲ್. ಇದು ಮಳೆ ಥರ. ಈಗ ಮಳೆ ಬರುತ್ತೆ, ನೀರಾಗುತ್ತೆ, ಆವಿಯಾಗುತ್ತೆ, ಮತ್ತೆ ಮೋಡ ಆಗುತ್ತೆ, ಮತ್ತೆ ಮಳೆ ಬರ್ತಾ ಇರ್ತದೆ. ಆ ಥರ ಇದು 3 ಸೈಕಲ್ ತಿರುಗ್ತಾನೆ ಇರುತ್ತೆ. ಶಿವನ ಆಶೀರ್ವಾದ ಇರಲಿ, ಎಲ್ಲರೂ ಚೆನ್ನಾಗಿ ಬೆಳೀಲಿ, ದೇಶ ಜನ ರಾಜ್ಯ ಎಲ್ಲ ಚೆನ್ನಾಗಿ ಬೆಳೀಲಿ ಅಂತ ಅಂದ್ಬಿಟ್ಟು ನಾನು ಶಿವನ ಪರವಾಗಿ ಎಲ್ರಿಗೂ ಆಶೀರ್ವಾದ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತಷ್ಟು ವಿಶೇಷತೆಗಾಗಿ ನಮ್ಮ ಕರ್ನಾಟಕ ನ್ಯೂಸ್ ಬೀಟ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಧನ್ಯವಾದಗಳು.